ಈಗ ಪೌರ ಅಮೃತ ಅವರೇ, ಈ ಹಿಂದೆ ರಾಜೀವ್ ಗೌಡ ಅವರು ಈ ರೀತಿ ವರ್ತಿಸಿದ್ದಿದೆಯಾ ಅಂದರೆ ಇಷ್ಟು ಕೆಟ್ಟದಾಗಿ ಮಾತನಾಡೋದಲ್ಲದೆ ಇದ್ರೂ ಕೂಡ ಬೇರೆ ರೀತಿಯಲ್ಲಿ ತಮ್ಮ ಜೊತೆಗೆ ಫೋನಲ್ಲಿ ಮಾತನಾಡಿದ್ದಿದೆಯಾ ಈ ಹಿಂದೆ ಎಲ್ಲಾದರೂ? ಹೌದು ಸರ್, ಇದೇ ತರ ಇನ್ಸಿಡೆಂಟು ನಮ್ಗೆ CM ಸರ್ ಫಂಕ್ಷನ್ ಟೈಮಲ್ಲೂ ಆಗಿತ್ತು ಸರ್. ಅಂದ್ರೆ ಇಷ್ಟು ಕೆಟ್ಟದಾಗಿ ಬೈದಿಲ್ಲ ಅಂದ್ರೂ ಇಟ್ ವಾಸ್ ಆಫ್ ಅ ಸಿಮಿಲರ್ ಇಂಟೆನ್ಸಿಟಿ. ಆಗ ನಾವು ಪೊಲೀಸ್ ಅವರಿಗೇನೆ ವಿ ಹ್ಯಾಡ್ ಟೋಲ್ಡ್, ಅವ್ರಿಗೆ ನಾವು ಹೇಳಿದ್ವಿ, ಸರ್ ಇಫ್ ಯು ಆರ್ ಅಬ್ಸ್ಟ್ರಕ್ಟಿಂಗ್ ಅಸ್ ಫ್ರಮ್ ಡೂಯಿಂಗ್ ಆರ್ ಡ್ಯೂಟಿ ಐ ಮೈಟ್ ಹ್ಯಾವ್ ಟು ಫೈಲ್ ಅ ಕಂಪ್ಲೇಂಟ್ ಅಂತ ನಾನು ಆಗ್ಲೂ ಕೂಡ ಅವ್ರಿಗೆ ಹೇಳಿದ್ದೆ ಸರ್. ನೀವು ನಮ್ಗೆ ನಮ್ ಡ್ಯೂಟಿಗೆ ಅಬ್ಸ್ಟ್ರಕ್ಟ್ ಮಾಡ್ತಿದ್ದೀರಿ ಅಂತ ಅಂದ್ರೆ ನಾವು ಫೈಲ್ ಮಾಡ್ಬೇಕು ಅಂತ ಹೇಳಿ ವಿ ಟುಕ್ ದ ಹೆಲ್ಪ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್. ಆಗ ದೇ ಕೆಪ್ಟ್ ಕ್ವೈಟ್ ಸರ್. ನೀವು ಆಗ್ಲೇ ಹೂ ಆರ್ ಯು ಅಂತ ಕೇಳಬೇಕಿತ್ತು, ಯಾರಪ್ಪ ನೀನು ಅಂತ. ಯಾರು ನೀನು ಅಂತ ಕೇಳಬೇಕಿತ್ತು. ಆತ ಯಾರು? 7 ಕ್ರಿಮಿನಲ್ ಕೇಸ್ ಇರುವಂತ ಒಬ್ಬ ವ್ಯಕ್ತಿ. ನೀವು ಸಹಾನುಭೂತಿಯಿಂದ ಮಾತನಾಡಿದ್ದು ಒಬ್ಬ ಅಧಿಕಾರಿಯಾಗಿ ಮಾತನಾಡಿದ್ರಿ, ಅದನ್ನೇ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡಂಗಿದೆ ಅದು ರಾಜೀವ್ ಗೌಡ. ಎಸ್ ಸರ್, ನಮ್ಗೆ ಆಗ ವಿ ವರ್ ಮೋರ್ ಕನ್ಸರ್ನ್ಡ್ ಅಬೌಟ್ ಅ ವೆರಿ ಪೀಸ್ಫುಲ್ ಫಂಕ್ಷನ್ ಆಫ್ CM ಸರ್. ನಮ್ಗೆ ಆಗ ನಮಗೆ ಬೈದ್ರು ಅನ್ನೋದು ಬದಲು ಇಟ್ ವಾಸ್ ಲೈಕ್ ವಿ ವಾಂಟೆಡ್ ಅ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್. ಆ ಫಂಕ್ಷನ್ ಸಕ್ಸಸ್ಫುಲ್ ಆಗಿ ಆಗ್ಬೇಕು, ಅದಕ್ಕೆ ನಮ್ಮಿಂದ ಯಾವ್ದು ತೊಂದರೆ ಆಗ್ಬಾರ್ದು ಅಂತ ಐ ಕೆಪ್ಟ್ ಕ್ವೈಟ್. ಆಗ್ಲೂ ಕೂಡ ಇದೇ ತರ ಆಗಿತ್ತು. ಬಟ್ ಐ ಜಸ್ಟ್ ಸ್ವೇರ್ ಇಟ್ ಅವೇ. ಬೇಡ, ಇದು ಹೈಲೈಟ್ ಮಾಡೋದು ಬೇಡ. ನಮಗೆ ಮೇನ್ ಇಂಪಾರ್ಟೆನ್ಸ್ ಅದು CM ಸರ್ ಫಂಕ್ಷನ್ ಸಕ್ಸಸ್ಫುಲ್ ಆಗಿ ಆಗ್ಬೇಕು, ನಮ್ಮ ಡಿಸ್ಟ್ರಿಕ್ಟ್ಗೆ ಒಳ್ಳೆ ಹೆಸರು ತಗೋಬೇಕು, ನಮ್ಮ ಶಿಡ್ಲಘಟ್ಟಕ್ಕೆ ಒಳ್ಳೆ ಹೆಸರು ಇರಬೇಕು, ಇದರಿಂದ ಯಾವ್ದು ಇಶ್ಯೂ ಆಗ್ಬಾರ್ದು ಅಂತ. ಆಗ ನಾನು ಸುಮ್ಮನಾಗ್ಬಿಟ್ಟೆ ಸರ್. ಆಗ್ಲೂ ಕೂಡ ಇದೇ ತರ ಫ್ಲೆಕ್ಸ್ ಬೋರ್ಡ್ ತೆಗ್ಸಿದ್ರೆ ಬೆಂಕಿ ಹಚ್ಬಿಡ್ತೀನಿ. ಅಮೃತ ಅವರೇ, ಈಗ ಜನರ ಮೇಲಿನ ಕನ್ಸರ್ನ್ ಇಂದ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಇಂಥದ್ದಾಗಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಓಕೆ, ತಾವು ಸಹಾನುಭೂತಿಯಿಂದ ಮಾತನಾಡಿಸಿ. ಆದರೆ ಈತನ ಬ್ಯಾನರ್ ಚಟಕ್ಕೆ ಈತನಂತೆ ಇನ್ನೂ ಅನೇಕರು ಯಾರಾದರೂ ಫೋನ್ ಮಾಡಬಹುದು. ಹೂ ಆರ್ ಯು ಅಂತಾನೆ ಪ್ರಶ್ನೆ ಕೇಳಬೇಕು ಅಂತ ನಾನು ಹೇಳೋದು. ಯಾರೇನು ಅಂತಾನೆ ಪ್ರಶ್ನೆ ಕೇಳಿ ಅಂತ. ಇನ್ಮೇಲಿಂದ ರಿಲೇಟೆಡ್ ಟು ದಿಸ್ ಬ್ಯಾನರ್ಸ್ ವಿ ವಿಲ್ ಮೇಕ್ ಶೋರ್ ದಟ್ ವಿ ಮೇಂಟೈನ್ ಅಟ್ಮೋಸ್ಟ್ ಸ್ಟ್ರಿಕ್ಟ್ನೆಸ್. ಆಮೇಲೆ ಮಾಡೋಣ ಅಂತ ಅನ್ಕೊಂಡಿದೀವಿ ಸರ್. ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಇಟ್ ಇಸ್, ನಾವು ಅದನ್ನ ರೆಸ್ಟ್ರಿಕ್ಟೆಡ್ ಪ್ಲೇಸ್ ಅಲ್ಲಿ ಮಾತ್ರ ಹಾಕ್ಬೇಕು. ಓನ್ಲಿ ರೆಸ್ಟ್ರಿಕ್ಟೆಡ್ ನಂಬರ್ ಆಫ್ ಫ್ಲೆಕ್ಸಸ್ ಅಟ್ ಸೇಫರ್ ಪ್ಲೇಸ್ ಮಾತ್ರ ಹಾಕ್ಬೇಕು ಅಂತ ವಿ ಹ್ಯಾವ್ ಡಿಸೈಡೆಡ್ ಫ್ರಮ್ ಅವರ್ ಸೈಡ್ ಬಿಫೋರ್ ಗಿವಿಂಗ್ ಟು ಎನಿ ಪರ್ಮಿಷನ್. ಈಗ ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ. ನಿನ್ನೆ ಕೋರ್ಟಲ್ಲಿ ಇದು ಪ್ರಸ್ತಾಪ ಆಯಿತು ಅಮೃತ ಗೌಡ ಅವರೇ. ಸಾರ್ವಜನಿಕವಾಗಿ ನಾನು ಕ್ಷಮೆ ಕೇಳೋದಕ್ಕೆ ರೆಡಿ ಇದ್ದೀನಿ ಅಮೃತ ಗೌಡ ಅವರಿಗೆ. ಈ ವಿಚಾರ ಪ್ರಸ್ತಾಪ ಆಯಿತು. ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ರೆ ಅಮೃತ ಗೌಡ ಅವರು ಆ ಕ್ಷಮೆಯನ್ನ ಒಪ್ಪಿ ರಾಜೀವ್ ಗೌಡ ಅವರನ್ನು ಕ್ಷಮಿಸ್ತಾರಾ ಅಂತ? ಸರ್, ಐ ಡಿಡ್ಂಟ್ ಫೀಲ್ ದಟ್ ಹಿ ಇಸ್ ಫೀಲಿಂಗ್ ಗಿಲ್ಟಿ ಅಂತ ಅಂದ್ರೆ ನನ್ಗದು ಅನ್ನಿಸ್ಲಿಲ್ಲ ಸರ್. ನಿನ್ನೆ ನಾನು ಪ್ರಾಬಬ್ಲಿ ಈ ಕ್ವೆಶ್ಚನ್ ಮುಂಚೆ ಕೇಳಿದ್ರೆ ಓಕೆ ಅಂತ ಹೇಳ್ತಿದ್ನೋ ಏನೋ. ಬಟ್ ನಿನ್ನೆ ಆ ಕೋರ್ಟ್ ಹಿಯರಿಂಗ್ ಕೇಳಿದಾಗ ಐ ಡಿಡ್ಂಟ್ ಫೀಲ್ ದಟ್, ಬಿಕಾಸ್ ಅದು ನಮ್ಮ ಮೇಲೆ ಅಕ್ಯುಸೇಷನ್ ಮಾಡೋ ತರ ಇತ್ತು, ನಾವು ವಿ ಆರ್ ಬಯಸ್ಡ್ ಅಂತ. ಆಫ್ಟರ್ ಲಿಸ್ನಿಂಗ್ ಟು ದ್ಯಾಟ್ ಎಸ್ ಸರ್, ಐ ಡಿಡ್ಂಟ್ ಫೀಲ್ ದಟ್ ಅವರು ಐ ಡಿಡ್ಂಟ್ ಫೀಲ್ ಗುಡ್. ಅದು ನಮ್ಮ ಮೇಲೆ ಅಕ್ಯುಸೇಷನ್ ಬರ್ತಾ ಇದೆ ದಟ್ ವಿ ಆರ್ ಬಯಾಸ್ ಟುವರ್ಡ್ಸ್ ಒನ್ ಪಾರ್ಟಿ ಅಂತ. ವಿ ರಿಪೀಟೆಡ್ಲಿ ಟೋಲ್ಡ್ ಹಿಮ್ ಇನ್ ದ ಆಡಿಯೋ, ನಾವು ಯಾರು ಬಯಾಸು ಇಲ್ಲ ಸರ್, ಪಬ್ಲಿಕ್ ರಿಕ್ವೆಸ್ಟ್ ಇಂದ ಅಂತ ಅಂದ್ಬಿಟ್ಟು. ಐ ಫೆಲ್ಟ್ ಸ್ಯಾಡ್ ಲಿಸ್ನಿಂಗ್ ಟು ದ ಕಾನ್ವರ್ಸೇಷನ್ ಕೋರ್ಟ್ ಹಿಯರಿಂಗ್ ಕೇಳಿದಾಗ. ಸೊ ಎಸ್ ಸರ್, ನಾಟ್ ನೌ ಸರ್. ಎಸ್, ಅಮೃತ ಗೌಡ ಅವರೇ, ತಮ್ಮ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅದೇ ರೀತಿ ಬಿ ಸ್ಟ್ರಾಂಗ್. ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಿರಿ ಅಂತ ನಾನು ಹೇಳ್ತೀನಿ. ಕರ್ನಾಟಕದ ರಾಜ್ಯದ ಎಲ್ಲಾ ಮಹಿಳೆಯರ ಪರವಾಗಿ ದಯವಿಟ್ಟು ನೀವು ಮಾಡ್ತಿರೋಂತಹ ಈ ಹೋರಾಟ ನಮಗೂ ಶಕ್ತಿ ತುಂಬ್ತಾ ಇದೆ. ವ್ಯವಸ್ಥೆ ಒಳಗಡೆ ನಿಮ್ಮಂತವ್ರು ಕೆಲಸ ಮಾಡ್ತಿರೋರು ಮತ್ತು ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಜೆನ್ಯೂನ್ ಆಗಿ ಮಾತಾಡಿದ್ದೀರಾ, ನಿಮ್ಮ ಬಗ್ಗೆ ನಮಗೆ ಬಹಳ ಅಭಿಮಾನ ಹುಟ್ಟಿದೆ. ದಯವಿಟ್ಟು ಈ ಹೋರಾಟವನ್ನು ಬಿಡಬೇಡಿ, ನಾವೆಲ್ಲರೂ ನಿಮ್ಮೊಂದಿಗಿದ್ದೀವಿ ಮೇಡಮ್. ಹೆಣ್ಣುಮಕ್ಕಳು, ಕರ್ನಾಟಕದ ಜನತೆ ನಿಮ್ಮ ಪರ ನಿಂತಿದೆ. ಥ್ಯಾಂಕ್ ಯು ಮೇಡಮ್. ಐ ಆಮ್ ಬ್ಲೆಸ್ಡ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಅಮೃತ ಗೌಡ ಅವರೇ. ನಾನು ಮಾತನಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.